ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಬಹಳ ವಿಜೃಂಭಣೆಯಿಂದ ಗೆಲುವು ಸಾಧಿಸಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರು ನೇತೃತ್ವದಲ್ಲಿ ನಾವು ಸಂಭ್ರಮಾಚರಣೆ ಮಾಡಿದ್ದೇವೆ. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಶಾಸಕರು ಈ ಸಮಾಜದ ಬಗ್ಗೆ ಮಾತಾಡೋದಾಗಿ ಕಾರಣ ಏನು 23ರಲ್ಲಿ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕದ ಮತದಾರ 136 ಸೀಟ್ಗಳನ್ನು ಕೊಡೋದ್ರ ಜೊತೆಗೆ ಇತಿಹಾಸ ಕಂಡರಿದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದವನ್ನು ಮಾಡಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣಭೂತಾಗಿದ್ದ ಕರ್ನಾಟಕ ಮತದಾರ ಬಂಧುಗಳಿಗೆ ನಾನು ಅಭಿನಂದನೆ ಹೇಳಕ್ಕೆ ಬಯಸಿ ಇಂಥ ದೊಡ್ಡ ಬಹುಮತದಿಂದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು 5 ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಇವತ್ತು ಕೇವಲ ಇದೊಂದು ಜಾತಿಯ ಪಕ್ಷ ಅಲ್ಲ, ಸರ್ವ ಜನಾಂಗದ ಪಕ್ಷ, ಸರ್ವ ಜನಾಂಗದ ಹಿತದೃಷ್ಟಿಯಿಂದ ಆಡಳಿತವನ್ನು ಕೊಟ್ಟು ಮಾಡೋಂಥ ಸಂದರ್ಭದಲ್ಲಿ ವಿರೋಧ ಪಾರ್ಟಿಯವರು ಇಲ್ಲದ ಸಲ್ಲದ ಆರೋಪ ಟೀಕೆ ಟಿಪ್ಪಣಿಗಳನ್ನು ಮಾಡಿ ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ಕಪ್ಪು ಚುಕ್ಕೆಯನ್ನು ಮಾಡೋ ನಿಟ್ಟಿನಲ್ಲಿ ಕುತಂತ್ರವನ್ನು ಮಾಡಿರ್ತಕ್ಕಂಥದ್ದು ರಾಜ್ಯ ಮತ್ತು ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಪಾರ್ಲಿಮೆಂಟ್ ಚುನಾವಣೆ ಬಂದ ಸಂದರ್ಭದಲ್ಲಿ ಇವತ್ತು ಚನ್ನಪಟ್ಟಣ, ಸಿಗ್ಗಾವಿ ಮತ್ತು ಸಂಡೂರು 3 ಕಡೆ ಉಪಚುನಾವಣೆ ಇವತ್ತು ಪಾರ್ಲಿಮೆಂಟ್ಗೆ ಆಗಿರ್ತಕ್ಕಂಥ ಆಯ್ಕೆಯಾದ ಸಂದರ್ಭಕ್ಕೋಸ್ಕರ 3 ಉಪಚುನಾವಣೆ ನಡೆದಿದೆ. ಇವತ್ತು ಫಲಿತಾಂಶ ಬಂದಿದೆ. ಇತಿಹಾಸ ಕಂಡರಿದ ರೀತಿಯಲ್ಲಿ ಮತ್ತೆ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಇವತ್ತು ಸರ್ವ ಜನಾಂಗ ಏನು ಇವತ್ತು ಕುವೆಂಪು ಅವರು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ, ಅದು 100ಕ್ಕೆ 100 ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷವನ್ನು, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಮತ್ತು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರನ್ನ ಮತ್ತು ನಮ್ಮ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಭಾ ಮಲ್ಲಿಕಾರ್ಜುನರವರಿರ್ಬೋದು, ಅದೇ ರೀತಿ ಪ್ರಥಮ ಬಾರಿಗೆ ನನ್ನನ್ನು ಆಯ್ಕೆ ಮಾಡಿ ವಿಧಾನಸಭೆ ಕಳಿಸಿಕೊಟ್ಟಂಥ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ಜನ ಇವತ್ತು ಖಂಡಿತವಾಗಲೂ ಯಾರಿಂದ ಇವತ್ತು ಈ ರಾಜ್ಯ, ಈ ದೇಶ ಅಭಿವೃದ್ಧಿ ಹಂತದ ಅನ್ನೋಂಥದ್ದನ್ನ ಮತ್ತೊಮ್ಮೆ ಇವತ್ತು ಸಾಬೀತುಪಡಿಸಿದ್ದಾರೆ. ಇನ್ನು ಮುಂದೆ ಆದ್ರೂ ನಾನು ವಿರೋಧ ಪಕ್ಷದವ್ರನ್ನ ಏನು ಇವತ್ತು JDS ಇರ್ಬೋದು, BJP ಇರ್ಬೋದು, ಅವರು ಇಬ್ಬರು ಸಹ ಮೈತ್ರಿ ಮಾಡಿಕೊಂಡು
ಏನೆಲ್ಲ ಟಿಪ್ಪಣಿಯನ್ನು ಮಾಡಿಕೊಂಡು ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡು ಇದಕ್ಕೆ ಜನ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇನ್ನು ಮುಂದಾದರೆ ನಮಗೆ ಸರಿಯಾದ ರೀತಿಯ ಆಡಳಿತ ಮಾಡೋದಕ್ಕೆ ಒಂದು ವಿರೋಧ ಪಕ್ಷವಾಗಿ ಅವರು ಇರಲಿ, ನಾವು ಅದನ್ನು ಸ್ವಾಗತಿಸ್ತೀವಿ. ಆದರೆ ಈ ರೀತಿಯಾಗಿರ್ತಕ್ಕಂಥ ಟೀಕೆ ಟಿಪ್ಪಣಿಗಳು ಇನ್ನು ಮುಂದೆ ನಡೆಯಲ್ಲ. ಇವತ್ತು ನಾನು ವಿರೋಧ ಪಕ್ಷದವರಾಗಿರ್ತಕ್ಕಂಥ BJP ಮತ್ತು JDSನವ್ರನ್ನ ಕೇಳ್ತೀನಿ. ಹಾಗಾಗಿ ಇವತ್ತು ಇನ್ನು ಮುಂದೆ ಆದ್ರೂ ಇಂಥ ಒಂದು ಕರ್ನಾಟಕ ರಾಜ್ಯ ಸಾಮರಸ್ಯಕ್ಕೆ ಹೆಸರಾಗಿರ್ತಕ್ಕಂಥ ರಾಜ್ಯವನ್ನು ಕೋಮುವಾದಿ ರಾಜ್ಯವನ್ನು ಮಾಡ್ತಿದ್ರಲ್ಲ, ನಿಮಗೆ ನಾಚಿಕೆ ಆಗಬೇಕು ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಆಡಳಿತ ಯಾರಿಗೇನು ನಥಿಂಗ್ ಇಸ್ ಪರ್ಮನೆಂಟ್, ಯಾರಿಗೂ ಶಾಶ್ವತ ಅಲ್ಲ. ಜನರ ಕೊಟ್ಟ ಆದೇಶವನ್ನು ನೀವು ಒಪ್ಕೊಳ್ಳದೇ ಅನೈತಿಕವಾಗಿರ್ತಕ್ಕಂಥ ಸಂಬಂಧವನ್ನು ಮಾಡಿ ಅಧಿಕಾರ ಮಾಡಿದ್ರಲ್ಲ, ನಿಮಗೇನು ಅನಿಸಲ್ವಾ? ಆ ನಿಟ್ಟಿನಲ್ಲಿ ಇವತ್ತು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಉಪಚುನಾವಣೆಯಲ್ಲಿ. ಹಾಗಾಗಿ ಕರ್ನಾಟಕದ ಜನತೆಗೆ ರಾಜ್ಯ ಕಾಂಗ್ರೆಸ್ ಪರವಾಗಿ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ST ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮತ್ತು ಎಲ್ಲ ಕಾಂಗ್ರೆಸ್ನ ಮುಖಂಡರು, ಪಟ್ಟಣ ಪಂಚಾಯತಿಯ ಸರ್ವ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು, ಎಲ್ಲ ಕಾಂಗ್ರೆಸ್ಸಿನ ಪಕ್ಷದ ಕಟ್ಟಾಳುಗಳ ಪರವಾಗಿ ನಾನು ಇವತ್ತು ನಮಗೆ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಿದಂಥ 3 ಕ್ಷೇತ್ರದ ಮತದಾರರಿಗೆ ಖಂಡಿತವಾಗಲೂ ಅಭಿನಂದನೆ ಹೇಳಿ ನನ್ನ ಈ ಒಂದು ಮಾತುಗಳನ್ನು ಮುಗಿಸಿದರೆ ಈ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಮೂಢ ಹಗರಣ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ವಕ್ಫ್ ಬೋರ್ಡಿನ ವಿಚಾರವಾಗಿ ಇನ್ನು ಬೇರೆ ಬೇರೆ ವಿಚಾರದಲ್ಲಿ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋಕ್ಕೆ ಏನು ಬಿಜೆಪಿ ಹೋಗಿದ್ರು ಅವೆಲ್ಲವನ್ನ ಮೆಟ್ಟಿ ಮತದಾರರು 5 ಗ್ಯಾರಂಟಿಗಳನ್ನು ಒಪ್ಪಿ ಈ 3 ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಹಾಕಿ ನಮ್ಮ ಪಕ್ಷವನ್ನು, ಸಿದ್ದರಾಮಯ್ಯವ್ರನ್ನ, DK ಶಿವಕುಮಾರ್ ಅವ್ರನ್ನ ಮತ್ತು ಎಲ್ಲ ನಮ್ಮ ಮುಖಂಡರನ್ನ ಬೆಂಬಲಿಸಿದ್ದಾರೆ. ಹಾಗಾಗಿ ನಾವು BJPಯವರಿಗೆ JDS ಹೇಳೋದಿಷ್ಟೇ, ಈ ಸುಗಮವಾಗಿ ಇಡೀ ದೇಶದಲ್ಲಿ ಯಾರೂ ಸಹ ಅಷ್ಟು ದೊಡ್ಡ ಪ್ರಮಾಣದ ಯಾವುದೇ ₹1 ಲಂಚ ಇಲ್ಲದೆ 5 ಗ್ಯಾರಂಟಿಗಳನ್ನು ನೇರವಾಗಿ ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಾದರೂ ಇದ್ದು ದೇಶದಲ್ಲಿ ಅದು 5 ಗ್ಯಾರಂಟಿಗಳು. ಹಾಗಾಗಿ 5 ಗ್ಯಾರಂಟಿಗಳನ್ನು ನಂಬಿ ನಮ್ಮ ಮತದಾರರನ್ನು ಕೈ ಹಿಡಿದ್ದಾರೆ, ಮುಂದೆ ಸಹ ಹಿಡಿತಾರೆ ಅಂತೇಳಿ ಹೇಳಕ್ಕೆ ಬಯಸಿ ಮತ್ತೊಮ್ಮೆ ಆ 3 ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನಮ್ಮ ಪಕ್ಷದ ಪರವಾಗಿ, ನಮ್ಮ ಶಾಸಕರ ನೇತೃತ್ವದ ಪರವಾಗಿ ನಮ್ಮ JDS ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅಂತ ಹೇಳಕ್ಕೆ ಬಯಸಿ ನನ್ನ ಮಾತುಗಳನ್ನು ಮುಗಿಸ್ತೀವಿ.